ನಮ್ಮ ಅಮ್ಮನ ಜೊತೆ ಜಗಳ ಆಯ್ತು ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿ. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಪಂಕಾಗಿ ರೆಡಿ ಆಗಿಬಿಟ್ಟು ಇವತ್ತು ಕಾಲೇಜಲ್ಲಿ ಸರಸ್ವತಿ ಪೂಜೆ ಇತ್ತಂತೆ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಗೊತ್ತಲ್ಲ ಕಾಫಿ ಕುಡ್ಕೊಂಡು ನೋಡಿ ಗೈಸ್ ಯಾವ ಥರ ರೆಡಿ ಆಗಿಬಿಟ್ಟು ಬಂದವನೇ ನಮ್ಮ ಕಾರ್ತಿಕ್ಕು. ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಏನ್ ಸ್ಮಾರ್ಟ್ ಆಗಿದೆ. ಇವನ್ ಎಲ್ಲರಿಗೂ ಗೊತ್ತಿರ್ತಾನೆ ಬಿಡಿ ಗೈಸ್, ಯಾವಾಗಲೂ ಲೇಟಾಗಿ ಬರೋ ನೀನು. ಆಮೇಲೆ ಎಲ್ಲರೂ ಕಾಲೇಜ್ಗೆ ಹೋಗೋಣ ಅಂತ ಬಸ್ ಹತ್ಬಿಟ್ಟು ಹೋಗೋವಾಗ ನೋಡಿ ಯಾವ ಥರ ಟ್ರಾಫಿಕ್ಕು. ಇಳಿದ್ಬಿಟ್ಟು ನಡ್ಕೊಂಡೇ ಹೊಂಟೋಗ್ಬಿಡೋಣ ಅನ್ನಿಸ್ಬಿಡ್ತು, ಆ ಥರ ಟ್ರಾಫಿಕ್ಕು. ಏಂತಿಗೆ ಅಂದರೆ ನೋಡಿ ಏನೋ ನಡೀತಾ ಇತ್ತು ದೇವಸ್ಥಾನದಲ್ಲಿ. ಅದಕ್ಕೆ ನೋಡಿ ಇವ್ನು ನನಗಿಂತ ಪಂಕಾಗಿ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟಿದ್ದ. ಇವ್ನು ನೋಡೋದ್ಕಿಂತ ಎಲ್ಲರೂ ನನಗಿಂತ ಪಂಕಾಗಿ ರೆಡಿ ಆಗಿದ್ರು. ನೋಡಿ ಗೈಸ್, ನಮ್ಮ ಕ್ಲಾಸ್ ಟಾಪರ್ನ ಏನು ಮಾಡ್ತಾವ ನೀನು ಪಾಪಚ್ಚೆ. ಅಯ್ಯೋ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಆಮೇಲೆ ನೋಡಿ ಗೈಸ್, ನಮ್ಮ ಕ್ಲಾಸ್ ರೂಮು ಲಾಸ್ಟ್ ಡೇ ಇವತ್ತು ಅಷ್ಟೇ. CC ಕ್ಯಾಮ್ರಾ ಬೇರೆ ಹಾಕಿಸ್ಬಿಟ್ಟವ್ರೆ ನೋಡಿ. ನಮ್ಮ ಬೈಸೆಲ್ಲ ಯಾಕೆ ಈ ಥರ ಹೋಯ್ತವ್ರೆ ಅನ್ಕೊಂಡ್ರ? ಕಾಯಿರಿ ಗೊತ್ತಾಯ್ತದೆ ನೋಡ್ರಿ, ಅಲ್ಲಿ ವೀಡಿಯೋ ಮಾಡ್ಕೊತವನೆ. ವೀಡಿಯೋಗೋಸ್ಕರ ಈ ಥರ ಓಡೋಯ್ತಿದ್ರು. ಹಂಗೆ ಸರಸ್ವತಿ ಪೂಜೆ ಇತ್ತು ಇವತ್ತು ಕಾಲೇಜಲ್ಲಿ. ನೋಡಿ ಹುಡುಗಿರೆಲ್ಲ ಮುಂದೆ ಕೂತಿದ್ರು. ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಬರ್ತಾ ಇದ್ದೆ ಗೈಸ್. ಏನು ಬಿಸಿಲು ಅಂತೀರ, ಅಥು ಯಪ್ಪ ಹೋಗತ್ತಾಗೆ. ಆಮೇಲೆ ಬಸ್ಸೆಲ್ಲ ಎಳೆದ್ಬಿಟ್ಟು ಮನೆ ಕಡೆಗೆ ನಡ್ಕೊಂಡು ಹೋಯ್ತಾ ಇದ್ದೀನಿ. ಮನೆಗೆ ಬಂದರೆ ಆಗಲೇ ಚಪ್ರ ಗಿಪ್ರ ಎಲ್ಲ ಹಾಕ್ಬಿಟ್ಟಿದ್ರು. ಆಮೇಲೆ ಸಾಯಂಕಾಲದಲ್ಲಿ ಹಳದಿ ಶಾಸ್ತ್ರ ಮಾಡ್ತಾಯಿದ್ರು ಗೈಸ್. ಅಲ್ಲೇ ಇದ್ದೆ ನಾನು, ಫೋಟೋ ತೆಗಿಬೇಕಿತ್ತು. ಹಂಗೆ ಎಲ್ಲ ಮುಗಿಸ್ಕೊಂಡು ನೋಡಿ ಆರತಿ ಮಾಡ್ತಾವ್ರೆ. ನಮ್ಮಮ್ಮ ಏನೋ ಹೇಳ್ತಾವ್ರೆ ನೋಡಿ ಗೈಸ್ ನನಗೆ. ಚಿಕ್ಕ ಹುಡುಗಿ ಹೆಂಗಿರ್ಬೇಕೋ ಹಂಗಿರ್ಬೇಕು, ಜಾಸ್ತಿ ಎಲ್ಲ ಮಾತಾಡಬಾರ್ದು. ಅಣ್ಣ ಅನ್ನೋ ಒಂದ್ಸಲಿ. ಏಯ್